ಸರೋಜಾ ಸುಮಂತ್ ಇವರ ರಿಲೀಸ್ ಆಗಿರುವಂತಹ ಗತವೈಭವ ಸಿನಿಮಾಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಅದಕ್ಕೆ ಕಾರಣ ಸಿಂಪಲ್ ಸುನಿ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅಲ್ಲಿ ಕತೆಗೆ ಒತ್ತನ್ನ ಕೊಟ್ಟೇ ಕೊಡ್ತಾರೆ. ಇಲ್ಲೂ ಕೂಡ ಅಷ್ಟೇ ಒತ್ತಡ ಕೊಟ್ಟಿದ್ದಾರೆ. ಹೊಸ ಹೀರೋನ ಈ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರೇ ದುಷ್ಯಂತ್ ಜೊತೆಗೆ ಆಶಿಕಾ ರಂಗನಾಥ್ ನಾಯಕಿಯಾಗಿ ನಟಿಸಿದ್ದಾರೆ. ಈ ಸಿನಿಮಾ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರ ಆಗಿದೆ. ಅದರಲ್ಲೂ ಸಿನಿಮಾದಲ್ಲಿ 4 ಕತೆಗಳು ಬರ್ತವೆ. ಈ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆನೆ ಸಿನಿಮಾದಲ್ಲಿ 4 ಕತೆಗಳು ಇದಾವೆ ಅಂತ ಸಿನಿಮಾ ಟೀಮ್ ಹೇಳಿದಾಗ ಎಲ್ರಿಗೂ ಒಂದು ಕುತೂಹಲ ಇತ್ತು. 4 ಕತೆ ಹೇಗ್ ಬರುತ್ತೆ, ಒಂದಕ್ಕೊಂದು ಲಿಂಕ್ ಆಗುತ್ತಾ ಅಂತ. ಖಂಡಿತ ಸೂಪರ್ ಲಿಂಕ್ ಆಗುತ್ತೆ. ತುಂಬಾ ನೋಡ್ಬೇಕು ಮತ್ತೊಮ್ಮೆ ಅನ್ನೋ ಫೀಲ್ ಬರ್ಸೋಷ್ಟು ಲಿಂಕ್ ಆಗುತ್ತೆ. ಪುನರ್ಜನ್ಮದ ಕಥೆಯ ಎಳೆಯನ್ನ ಇಲ್ಲಿ ತಂದಿಡಲಾಗುತ್ತೆ. ಆರಂಭದಲ್ಲಿ ಆಧುನಿಕ ಮತ್ತೆ ಪುರಾತನ ಅಂತ ಅದ್ಭುತ ಹೆಸರಿಟ್ಟಿರುವಂತಹ ಹೀರೋ ಹೀರೋಯಿನ್ ಭೇಟಿ ಆಗ್ತಾರೆ. ಆಧುನಿಕ ಒಂದಷ್ಟು ನೆನಪಾಗುತ್ತೆ ಆಧುನಿಕಗೆ, ನಮ್ಮಿಬ್ರದ್ದು ಪುನರ್ಜನ್ಮ, ಇದು 3ನೇ ಜನ್ಮ, ನಾವು ಅಂದ್ರೆ ಇದು 4ನೇ ಜನ್ಮ, 3 ಜನ್ಮದಲ್ಲಿ ಬೇರೆ ಬೇರೆ ಅವತಾರ ತಾಳಿದೀವಿ ಅಂದ್ಬಿಟ್ಟು ಆರಂಭದಲ್ಲಿ ದೇವರು ಹಾಗೆ ರಾಕ್ಷಸ ಸಮುದ್ರ ಮಂಥನ ನಡೆಯುತ್ತಲ್ಲ, ಆ ಕಥೆಯನ್ನ ಆಧುನಿಕ ಪುರಾತನಗೆ ಹೇಳ್ತಾರೆ. ಆ ಕತೆ ಆದ್ಮೇಲೆ ಪುರಾತನ ಕೂಡ ನನಗೂ ಒಂದು ನೆನಪಾಯ್ತು ಅಂದ್ಬಿಟ್ಟು ರಿವೆಂಜ್ ಕತೆ, ಆಕ್ಚುಲಿ ಅದು ರಿವೆಂಜ್ ಆಗಿ ಪೋರ್ಚುಗಲ್ ಕಥೆನ ಹೇಳ್ತಾರೆ. ಅದರಲ್ಲಿ ಆಧುನಿಕ ಒಂದು ಭಿಕ್ಷುಕಿ ಪಾತ್ರ ಮಾಡಿ ಭಿಕ್ಷುಕಿ ತರ ಕಾಣಿಸೋ ತರ ಕಥೆಯನ್ನ ಕಟ್ಟಿ ಹೇಳ್ತಾರೆ. ಮೂರನೇದು ಬರೋಂತ ಕತೆ ಕಂಬಳ. ಈ 3 ಕತೆಗಳಿಗೂ ಕೂಡ ತುಂಬಾ ಸಿಂಕ್ ಇದೆ. ಪ್ರೆಸೆಂಟ್ 4ನೇ ಕತೆ ಅಂದ್ರೆ ಪ್ರೆಸೆಂಟ್ ಲೈಫಿನ ಕಥೆಯನ್ನ ಹೇಳಲಾಗುತ್ತೆ. 4 ಕಥೆಯಲ್ಲೂ ಕೂಡ ಅದ್ಭುತವಾದಂತಹ ಒಂದು ಸ್ಟೋರಿ ಕ್ರಿಯೇಟ್ ಮಾಡಲಾಗಿದೆ. ಸೊ ಹಂಗಾಗಿ ನೋಡುಗರಿಗೂ ಕೂಡ ಒಂದಷ್ಟು ಕುತೂಹಲವನ್ನ ಹುಟ್ಟು ಹಾಕುತ್ತೆ. ಪೋರ್ಚುಗೀಸ್ ಕತೆ ಬಂದಾಗ ಅಲ್ಲಿನ ಶಿಪ್ಪು, ಅಲ್ಲಿನ ಜೀವನ, ಅದೆಲ್ಲವೂ ಕೂಡ ಆ ಸಮುದ್ರ, ಅದೆಲ್ಲವೂ ಕೂಡ ನಮಗೆ ಕಣ್ಣಿಗೆ ಕಟ್ಟುತ್ತೆ. ಇನ್ನು ಸಮುದ್ರ ಮಂಥನದ ಕಥೆಯನ್ನು ನಾವು ಕೇಳೇ ಇರ್ತೀವಿ, ಆದ್ರೆ ನೋಡಿರಲ್ಲ. ಅಷ್ಟು ದೊಡ್ಡ ಸಮುದ್ರ, ರಾಕ್ಷಸರು ಒಂದ್ ಕಡೆ, ದೇವಮಾನವರು ಒಂದ್ ಕಡೆ, ಅಮೃತಕ್ಕೋಸ್ಕರ ಎಷ್ಟು ಹೋರಾಡ್ತಾರೆ, ಮತ್ತೆ ಆ ರಾಜರು ಅರಮನೆ ಇರುವಂತದ್ದು, ಅಲ್ಲಿನ ರಾಣಿ ವೈಭವ, ಆ ವೈಭವ ಎಲ್ಲ ನಮ್ಮ ಕಣ್ಣಿಗೆ ರಾಚುವಂತೆ ಹೆಚ್ಚು ಹೊತ್ತು ಸ್ಕ್ರೀನ್ ಮೇಲೆ ಕಾಡುವಂಥದ್ದು ಕಂಬಳ ರಾಜನ ಕತೆ. ಹೀಗಾಗಿ ಈ ಎಲ್ಲಾ ಕತೆಗಳು ಕೂಡ ತುಂಬಾ ಅದ್ಭುತವಾಗಿ ಸಿಂಕ್ ಆಗಿದೆ, ಅದ್ಭುತವಾಗಿ ಜನರನ್ನ ಕಾಡುತ್ತೆ. ಇಲ್ಲಿ ಚಾಲೆಂಜಸ್ ಅನ್ಸೋದೇನು ಅಂತಂದ್ರೆ ದುಷ್ಯಂತ್ ಅವರಿಗೆ ಇದು ಮೊದಲ ಸಿನಿಮಾ. ದುಷ್ಯಂತ್ ಅವರಿಗೆ ಅದರಲ್ಲೂ ಸಿಂಪಲ್ ಸುನಿ ನಿರ್ದೇಶನ, ಅವರು ಕತೆಗೆ ಒತ್ತು ಕೊಟ್ಟು ಏನೆಲ್ಲ ಪ್ರಯೋಗಗಳನ್ನ ಮಾಡಿಸ್ತಾರೆ ಅನ್ನೋದು ಈ ಸಿನಿಮಾ ಮೂಲಕ ಕೂಡ ಗೊತ್ತಾಗಿದೆ. ಯಾಕಂತಂದ್ರೆ ದುಷ್ಯಂತ್ ಅವರು 4 ಶೇಡ್ನಲ್ಲಿ ಕಾಣಿಸ್ಕೊಬೇಕಾಗಿರುತ್ತೆ. ಒಂದು ರಾಕ್ಷಸನಾಗಿ ಪಾತ್ರ ಮಾಡಬೇಕು, ಇನ್ನೊಂದು ಪೋರ್ಚುಗಲ್ ಪ್ರಜೆಯಾಗಿ ಪಾತ್ರ ಮಾಡಬೇಕು, ಇನ್ನೊಂದು ಕಂಬಳದ ರಾಜನಾಗಿ, ಕಂಬಳದ ಚೆನ್ನಯ್ಯನಾಗಿ ಏನು ಆ ಕೋಣಗಳನ್ನ ಓಡಿಸುವಂತಹ ತಯಾರಿ ಕೂಡ ಮಾಡ್ಕೊಳ್ಬೇಕಾಗಿರುತ್ತೆ. ಹೀಗಾಗಿ ಇನ್ನು ಪ್ರೆಸೆಂಟು ಒಂಥರ ಮುದ್ದು ಹುಡುಗ, ಅಂದ್ರೆ ತುಂಟಾಟದ ಹುಡುಗನ ಪಾತ್ರವನ್ನು ಕೂಡ ಮಾಡಿದ್ದಾರೆ. ಈ 4 ಶೇಡ್ನಲ್ಲಿ ಕೂಡ ಒಬ್ಬ ಅದ್ಭುತ ನಟನಾಗಿ ಇವರು ದುಷ್ಯಂತ್ ಅವರು ಕಾಣಿಸ್ಕೊಂಡಿದ್ದಾರೆ. ದುಷ್ಯಂತ್ ಅವ್ರ ಜೊತೆ ಆಶಿಕಾ ರಂಗನಾಥ್ ಅಷ್ಟೇ ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನು ಮ್ಯೂಸಿಕ್ ಅಂತೂ ಜುಡಾಸ್ ಅಂಡ್ ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ. ಛಾಯಾಗ್ರಹಣ ಅಂತೂ ಬ್ಯೂಟಿಫುಲ್ ಪ್ಲೇಸ್ಗಳು, ಆ ಕರಾವಳಿ ಭಾಗದ ಕಂಬಳ ನಡೆಯುವಂಥದ್ದು ಅಥವಾ ಅಲ್ಲಿನ ಸಮುದ್ರ ಬೇರೆ ಕಡೆಯಿಂದ ಇನ್ನೊಂದು ಕಡೆ ಹೋಗುವಂತಹ ಪ್ಲೇಸಸ್ಸು, ಪುಟ್ಟ ಹಳ್ಳಿಗಳು, ಜೊತೆಗೆ ಇನ್ನು ಪೋರ್ಚುಗೀಸಿಗೆ ಬಂದರೆ ಅಲ್ಲಿನ ಸಮುದ್ರ, ಅಲ್ಲಿನ ಶಿಪ್ಪು, ಮತ್ತೆ ರಾಜರು ಅಂದರೆ ದೇವಮಾನವರಿಗೆ ಬಂದರೆ ಅಲ್ಲಿನ ಅರಮನೆ, ಅದೆಲ್ಲವನ್ನು ಕೂಡ DOP ತುಂಬ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಿದ್ದಾರೆ. ಒಟ್ಟಾರೆ ಒಂದು ಏನು ಯಾರಿಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇರುತ್ತೆ ಅಥವಾ ಪುನರ್ಜನ್ಮದ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಇಟ್ಕೊಂಡು 4 ಕತೆಗಳನ್ನ ಅದ್ಭುತವಾಗಿ ಸಿಂಪಲ್ ಸುನಿ ಅವರು ಎಣ್ದಿದ್ದಾರೆ. ಜೊತೆಗೆ ಲಾಸ್ಟಿಗೆ ಪ್ರೇಕ್ಷಕರಿಗೆ ತಲೆಗೆ ಒಂದಷ್ಟು ಹುಳವನ್ನ ಬಿಟ್ಟಿದ್ದಾರೆ. ಈ 4 ಕಥೆಯನ್ನ ಒಂದು ಬುಕ್ ಮಾಡಿ ಇಟ್ಟಿರ್ತಾರೆ. ಆ ಬುಕ್ಕು ಹೇಗಾಯ್ತು ಅಂದ್ರೆ ಈ 4 ಕತೆಗೆ ಹೇಗೆ ಸಿಂಕ್ ಆಯ್ತು, ಪುನರ್ಜನ್ಮ ನಿಜನಾ ಇಲ್ವಾ, ಇದೆಲ್ಲವೂ ಕೂಡ ಪ್ರೇಕ್ಷಕರ ತಲೆಗೆ ಉತ್ತರವನ್ನ ಹುಡುಕುವುದಕ್ಕೆ ಬಿಟ್ಟಿದ್ದಾರೆ. ಒಟ್ಟಾರೆ ಈ ವಾರ ರಿಲೀಸ್ ಆಗಿರುವಂತಹ ಗತವೈಭವ ನೋಡುವುದಕ್ಕೆ ಅದ್ಭುತವಾದಂತಹ ಸಿನಿಮಾ. ವಿಜುವಲೈಸೇಷನ್ ಅಂತೂ ಸೂಪರ್ ಆಗಿದೆ. ಸಿನಿಮಾದ ಹೆಸರಿಗೆ ತಕ್ಕಂತೆ ವೈಭವಯುತವಾಗಿ ಸಿನಿಮಾವನ್ನ ಎಳೆದಿದ್ದಾರೆ. ಈಗಷ್ಟೇ ಸಿನಿಮಾ ರಿಲೀಸ್ ಆಗಿದೆ. ಥಿಯೇಟರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅದ್ಭುತವಾದ ಅನುಭವ ಸಿಗಲಿದೆ. ನಾವಂತೂ ನೋಡಿ ಖುಷಿ ಪಟ್ಟಿದ್ದೀವಿ. ನೀವು ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ.